श्रीराम जय राम जय जय राम। श्रीराम जय राम जय जय राम। श्रीराम जय राम जय जय राम। श्रीराम जय राम जय जय ರಾಮ್. 20ನೇ ದಿನದ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಶ್ರೀರಾಮ್ ಸಮರ್ಥ. ಎಲ್ಲಿ ನಾಮವೋ ಅಲ್ಲಿ ರಾಮನು. ನಾಮದ ಹೊರತಾಗಿ ಯಾವ ವಿಶ್ವಾಸವೋ ಅದೆಲ್ಲವೂ ಕೇವಲ ಅವಿಶ್ವಾಸಕ್ಕೆ ಕಾರಣವೋ. ನಾಮದ ಹೊರತಾಗಿ ಬೇರೆ ಸತ್ಯವೆಂದು ತಿಳಿಯುವುದರಿಂದ ಹೊಂದಲಾಗುವುದಿಲ್ಲ ಭಗವಂತನನ್ನು. ಅದರಿಂದ ನಾಮದ ಹೊರತಾಗಿ ಬೇರೆ ಪ್ರಪಂಚವನ್ನು ನಂಬಿದವನಿಂದ ಆಗಗೊಡಬಾರದು ಮೈಲಿಗೆ ಅವನ ಸಂಪರ್ಕದಿಂದ. ಎಲ್ಲಿ ಇರುವುದೋ ನಾಮದ ಮಸ್ತಿ, ಅಲ್ಲಿಯೇ ಇರುವುದು ಶ್ರೀರಾಮನ ಬಸ್ತಿ. ಇದಕ್ಕಿಂತ ಬೇರೆ ಏನೇನೋ ತಿಳಿದೆವೋ ಸುಖವೆಂದು, ಅದೆಲ್ಲ ಕಾರಣವಾಯಿತು ಕೇವಲ ದುಃಖಕ್ಕೆಂದು. ದೇವಾಲಯ ಸಭಾಮಂಟಪಗಳಿಂದಾಗುವ ಪ್ರಯೋಜನವೇನು? ಹೃದಯದಲ್ಲಿಟ್ಟುಕೊಂಡಿರದಿದ್ದರೆ ಶ್ರೀರಾಮನನ್ನು ಮಾಡಿಕೊಳ್ಳಿರಿ ನಮ್ಮವನನ್ನಾಗಿ. ಹರಿದು ಹಾಕಿ ಜನ್ಮ ಮರಣದ ಬಂಧನವನ್ನು ಸಂಪೂರ್ಣವಾಗಿ. ಶ್ರೀರಾಮನೊಬ್ಬನೇ ಇರುವನು ನಿಜವಾದ ದಾತ. ಅವನ ಹೊರತಾಗಿ ಬೇರೆ ಯಾರೂ ಇಲ್ಲ ಕೊಡುವಾತ. ನಾಮದ ಅನುಸಂಧಾನ, ಇದರಿಂದಲೇ ಪ್ರಪಂಚದ ಸಮಾಧಾನ. ಆಗುವುದೆಲ್ಲವೂ ಸಮಾಧಾನಕ್ಕೆ ಕಾರಣ. ನಾವಾಗಬೇಕು ಶ್ರೀರಾಮನಿಗೆ ಅರ್ಪಣ. ಮೋಹ ಮಮತೆ ದೇಹದ ಅಭಿಮಾನ ತಿಳಿಯಬೇಕು ಇದೇ ಪ್ರಪಂಚದ ವಿಸ್ತೀರ್ಣ. ಇದರಲ್ಲಿ ತೊಡಗಿಸಬಾರದು ನಾವು ನಮ್ಮ ಮನಸ್ಸನ್ನು, ಹಾಗೂ ದೇಹಕ್ಕೆ ಕೊಡಬಾರದು ಬಹಳ ಕಷ್ಟವನ್ನು. ಕೆಡಿಸಿಕೊಳ್ಳಬಾರದು ಭಗವಂತನ ಅನುಸಂಧಾನವನ್ನು. ನಾಮದಲ್ಲಿರುವುದು ಸಮಾಧಾನ, ಇಟ್ಟುಕೊಳ್ಳಬೇಕು ಇದೇ ವಿಶ್ವಾಸವನ್ನು ಪರಿಪೂರ್ಣ. ಬೇಡುವೆನು ನಿಮ್ಮಲ್ಲಿ ಒಂದೇ ದಾನವನ್ನು, ಕೊಡಿರಿ ನೀವೆಲ್ಲರೂ ನನಗದನ್ನು. ನಾಮದ ಹೊರತಾಗಿ ಸುಖವೆಂದು ತಿಳಿಯಬೇಡಿರಿ ಬೇರೆ ನನ್ನು. ಶ್ರೀರಾಮನಿಗೆ ಸಮರ್ಪಿಸಿಕೊಳ್ಳಿರಿ ನೀವು ನಿಮ್ಮನ್ನು. ಇದಕ್ಕಿಂತ ಬೇರೇನೂ ಬೇಕಾಗಿಲ್ಲ ನನಗೆ, ಇದಿಷ್ಟೇ ಭಿಕ್ಷೆ ಹಾಕಿರಿ ನೀವೆಲ್ಲರೂ ನನಗೆ. ವ್ಯವಹಾರ ಲೌಕಿಕದ ವಿಷಯದ ಆಸಕ್ತಿಗಳು, ಇವೇ ಪರಮಾರ್ಥದಲ್ಲಿರುವ ಮುಖ್ಯ ಅಡೆತಡೆಗಳು. ಸರಿಸಬೇಕು ಪಕ್ಕಕ್ಕೆ ಅವುಗಳನ್ನು, ಕೇವಲ ಭಜಿಸಬೇಕು ಭಗವಂತನನ್ನು. ಜಗತ್ತಿನಲ್ಲಿ ಸತ್ಯವೆಂದು ತಿಳಿಯಬಾರದು ಏನನ್ನು, ಹೃದಯದಲ್ಲಿ ಹೊಂದಿರಬೇಕು ಶ್ರೀರಾಮನ ಆಶ್ರಯವನ್ನು. ಎಲ್ಲಿಯವರೆಗೆ ಇರುವುದೋ ದೇಹದ ಸಂಬಂಧ, ಅಲ್ಲಿಯವರೆಗೆ ಇರುವುದೋ ಲೌಕಿಕದ ಬಂಧ. ದೇಹ ಹೋಯಿತೆಂದರೆ ನೋಡುವಷ್ಟರಲ್ಲಿ ಲೌಕಿಕವೇನೂ ಉಳಿಯುವುದಿಲ್ಲ ಹಿಂದಿನಿಂದ ನಮ್ಮದಿಲ್ಲಿ. ಅವುಗಳದೇನೂ ಹಿಡಿಯಬಾರದು ಆಶೆ, ಬಿಡಬಾರದು ಕಿಂಚಿತ್ತು ಭಗವಂತನ ಭರವಸೆ. ಪ್ರಪಂಚದ ಅಲ್ಪ ಸುಖಕ್ಕಾಗಿ ದೂರಗೊಳಿಸಬಾರದು ಭಗವಂತನನ್ನು ನಾವಾಗಿ. 4 ವೇದ 6 ಶಾಸ್ತ್ರಗಳನ್ನು ಸರ್ವಸ್ಮೃತಿಗಳದ್ದು ಮಾಡಿದೆವು ಪಾರಾಯಣವನ್ನು. ಎಲ್ಲಿಯವರೆಗೆ ಆಗಲಿಲ್ಲವೋ ಮನಸ್ಸು ಸ್ಥಿರವಾಗಿ, ಅಲ್ಲಿಯವರೆಗೆ ಪ್ರಾಪ್ತವಾಗುವುದಿಲ್ಲ ಸಮಾಧಾನ ನಿಶ್ಚಿತವಾಗಿ. ಸರ್ವಶಾಸ್ತ್ರಗಳ ಸಾರ ಭಜಿಸಿರಿ ಕೇವಲ ರಘುವೀರ. ಲಕ್ಷ್ಯವನ್ನಿಡಬೇಕು ನಾಮದಲ್ಲಿ ಪರಿಪೂರ್ಣ, ಅದರಿಂದಲೇ ಪ್ರಾಪ್ತವಾಗುವುದು ನಿಜವಾದ ಸಮಾಧಾನ. ನಾಮದಲ್ಲಿಯೇ ಹೊಂದಬೇಕು ಭರವಸೆಯನ್ನು, ದೇಹಾದಿ ಪ್ರಪಂಚದಲ್ಲಿ ಹೊಂದಬೇಕು ಉದಾಸೀನತೆಯನ್ನು. ಇದೆಲ್ಲವೂ ಸಾಧಿಸುವುದು ಕಾಯ್ದುಕೊಳ್ಳಲು ಅನುಸಂಧಾನವನ್ನು. ಇನ್ನು ಮಾಡಬೇಕಾದದ್ದೇನೋ ಜೀವನದಲ್ಲಿ ಉಳಿದಿದೆ ಎಂದು ತಿಳಿಯಬಾರದು ಮನಸ್ಸಿನಲ್ಲಿ. ಮನಸ್ಸಿನಿಂದಾಗಬೇಕು ರಾಮಾರ್ಪಣ, ಇದೇ ಸರ್ವ ಸತ್ಕರ್ಮಗಳ ಸಾಧನೆಗಳ ಕಳಸಾರೋಹಣ. ಚಿತ್ತಾವನ್ನಿಡಬೇಕು ಶ್ರೀರಾಮನಲ್ಲಿ ಯಾವಾಗಲೂ, ಹೊಂದಿರಬೇಕು ಅವನದೇ ಧ್ಯಾಸವನ್ನು ಹಗಲಿರುಳು. ಅರ್ಪಿಸಲಿಕ್ಕಾಗುವುದಿಲ್ಲ ದೇಹವನ್ನು, ಮನಸ್ಸನ್ನು ರಾಮನಲ್ಲಿ ತೊಡಗಿಸಿದ್ದವರನ್ನು. ಶ್ರೀರಾಮನು ಉದ್ಧಾರ ಮಾಡಿದನು ಅವರನ್ನು, ಶ್ರೀರಾಮನು ಇಟ್ಟದರಲ್ಲಿ ಇರಬೇಕು ಸಮಾಧಾನ.
ಇದೇ ನಿಜವಾದ ಭಕ್ತನ ಲಕ್ಷಣ. ಶ್ರೀ ಗುರುಗಳಿಂದ ತೆಗೆದುಕೊಂಡ ನಾಮವು ಪಾವನಗೊಳಿಸುವುದು ಜಗತ್ತನ್ನು ಅನುದಿನವೂ. ದೇಹದ ಸ್ಥಿತಿಯು ನಿರಂತರವಾಗಿ ಸ್ಥಿರವಾಗಿರುವುದಿಲ್ಲ. ನಿಶ್ಚಿತವಾಗಿ ಅದನ್ನು ಕಾಯ್ದುಕೊಳ್ಳಬೇಕು. ಭಗವಂತನನ್ನು ಮರೆಯದೆ ನಿರಂತರವಾಗಿ ರಾಮ, ನಾನು ನಿನಗಾಗಿಯೇ ಇರುವೆನು. ನಿಶ್ಚಿತವಾಗಿ ಇಟ್ಟುಕೊಳ್ಳಬೇಕು ಈ ಭಾವವನ್ನು. ಶಕ್ಯವಿದ್ದಷ್ಟು ಸ್ಮರಿಸಬೇಕು ರಘುಪತಿಯನ್ನು. ರಾಮಚರಣಗಳಲ್ಲಿ ತೊಡಗಿಸಬೇಕು ಮನಸ್ಸನ್ನು. ನೀವು ಮಾಡಿರಿ ಕೇವಲ ಇಷ್ಟನ್ನು, ಬೇರೇನೂ ಮಾಡಬೇಕಾಗಿಲ್ಲ ಯಾತಾಯಾತವನ್ನು. ಶ್ರೀರಾಮ್ ಸಮರ್ಥ.